ಯುದ್ಧ ಶಂಖನಾದವನ್ನ ಮೊಳಗಿಸಲಾಗಿದೆ. ಆದರೆ ಯಾವಾಗ ಅನ್ನುವಂಥ ಕುತೂಹಲ ಆ ಪ್ರಶ್ನೆ ಈಗ ಉದ್ಭವವಾಗಿದೆ. ಜನ ಕೇಳ್ತಾ ಇರುವಂಥದ್ದು ಯಾವಾಗ ಪ್ರತೀಕಾರವನ್ನ ತೀರಿಸಿಕೊಳ್ತೀರಾ ಅಂತ ಹೇಳಿ. ಬಟ್ ಹೇಳಿದ ಮಾತ್ರಕ್ಕೆ ಏಕಾಏಕಿಯಾಗಿ ಇವತ್ತು ಹೋಗ್ಬಿಟ್ಟು ಹೊಡೆದಾಕ್ ಬರ್ತೀವಿ ಅಂತ ಹಂಗಾಗಲ್ಲ. ಅದಕ್ಕೆಲ್ಲ ರೀತಿಯಾದಂಥ ತಯಾರಿ ಬೇಕು. ಆ ತಯಾರಿಯನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ಉಗ್ರರಿಗೆ ಬೆಂಬಲಿಸಿ ಪಾಪರ್ ಆಗಿದೆ ಈಗ ಪಾಕಿಸ್ತಾನ. ಈ ಸ್ಟೋರಿಯನ್ನ ಮಸ್ಟ್ ಅಂಡ್ ಶುಡ್ ನೀವು ನೋಡಲೇಬೇಕು. ಯಾಕೆ ಅಂತಂದ್ರೆ ಈಗ ನೇರ ದಾಳಿ ಮಾಡೋದಕ್ಕಿಂತಲೂ ಹಿಂದೇಟನ್ನ ಕೊಡೋದಿದೆಯಲ್ಲ, ಅಯ್ಯೋ ಸರಿಯಾಗೇ ಇರುತ್ತೆ. ಭಾರತದ ಜೊತೆಗೆ ವ್ಯಾಪಾರ ವಹಿವಾಟು ಕ್ಲೋಸ್, ಇದು ಯಾವತ್ತೂ ಓಪನ್ ಆಗಲೇಬಾರದು ಪಾಕಿಸ್ತಾನದ ಜೊತೆಗೆ. ದಿವಾಳಿ ಪಾಕ್ಗೆ ಈಗ ಮತ್ತೆ ಸಂಕಷ್ಟ. ಭಿಕ್ಷೆ ಬೇಡುವಂತ ಈ ಪಾಕಿಸ್ತಾನ ಮತ್ತೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗಿದೆ. ನಿಲ್ಸೋದೇ ಇಲ್ಲ ಈಗ ಅದನ್ನ. ಕೋಲ್ ಕೊಟ್ಟು ಪೆಟ್ಟು ತಿನ್ನುವಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ತಗೊಳ್ಳಿ ನಂಗೆ ಹೊಡೀರಿ, ತಗೊಳ್ಳಿ ನಂಗೆ ಹೊಡೀರಿ, ತಲೆಗೆ ಹೊಡೀರಿ, ಕೈಗೊಡಿರಿ, ಕಾಲಿಗೊಡಿರಿ, ಬೆನ್ನಿಗೊಡಿರಿ, ಕಂಡಲ್ಲಿ ಓಡಿಸ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ಆರ್ಥಿಕತೆ ಈಗ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಬೆಂಬಲಿಸಿದ್ದೆ ಉಗ್ರರಿಗೆ. ಉಗ್ರರಂದ್ರೆ ಏನು? ನಾಶ ಮಾಡೋಕ್ಕೆ, ಭಯ ಹುಟ್ಟಿಸೋದು. ಈಗ ಹಂಗೆ ಪಾಕಿಸ್ತಾನ ಮಾಡಿದ್ದುಣ್ಣೋ ಮಾರಾಯ, ಮಾಡಿದ ಕರ್ಮಗಳು ವಾಪಸ್ ಬರುತ್ತೆ ಅಂತಾರಲ್ಲ ಹಾಗೆ ಉಗ್ರರೇನ್ ಮಾಡ್ತಾರೆ? ನಾಶ ಮಾಡ್ತಾರೆ. ಉಗ್ರರೇನ್ ಮಾಡ್ತಾರೆ? ಭಯ ಹುಟ್ಟಿಸ್ತಾರೆ. ಹಾಗೆ ಪಾಕಿಸ್ತಾನಕ್ಕೆ ಈಗ ಭಯ ಹುಟ್ಟಿದೆ. ಹಾಗೆ ಪಾಕಿಸ್ತಾನ ನಾಶ ಆಗ್ತಾ ಇದೆ. ಆರ್ಥಿಕವಾಗಿ ಮಾಡಿದ್ದು ಉಣ್ಣುವಂಥ ಕೆಲಸ ಮಾಡ್ತಾ ಇದೆ. ಪಾಕ್ಗೆ ಭಾರತದಿಂದ 4,900 ಕೋಟಿ ಮೌಲ್ಯದ ಸರಕು ರಫ್ತಾಗ್ತಾ ಇದ್ದಿದ್ದು. ಏಪ್ರಿಲ್ 22ರಿಂದ ಮೇ 1ರ ತನಕ ಎಷ್ಟು ನಷ್ಟ ಆಗಿದೆ ಪಾಕಿಸ್ತಾನಕ್ಕೆ ಅನ್ನುವಂಥ ಲೆಕ್ಕವನ್ನು ಮುಂದೆ ಇಡ್ತಾ ಇದ್ದೀವಿ. ಪಾಕ್ಗೆ ಭಾರತದಿಂದ ಹೋಗ್ತಾ ಇದ್ದಿದ್ದು 4,900 ಕೋಟಿ ಮೌಲ್ಯದ ಸರಕು ರಫ್ತು. ಸದ್ಯ ಅಂದಾಜು 900ರಿಂದ 1,250 ಕೋಟಿ ನಷ್ಟದ ಲೆಕ್ಕಾಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ಕಾಣದೇ ಇರುವಂಥದ್ದು ಎಷ್ಟೆಷ್ಟು ನಷ್ಟ ಆಗಿದೆಯೋ, ಏನೇನಾಗಿದೆಯೋ, ಯಾವ ಪರಿಸ್ಥಿತಿಯಲ್ಲಿದೆಯೋ. ಆಮೇಲೆ ಬೇರೆ ದೇಶಗಳು ಈಗ ನಾವು ಈ ರೀತಿಯಾಗಿ ಹಾಕಿದ ನಂತರ ಬೇರೆ ದೇಶಗಳು ಪಾಕಿಸ್ತಾನಕ್ಕೆ ಕೊಡೋದನ್ನು ಹೇಗೆ ನಿಲ್ಲಿಸಿದೀವೋ, ಅಲ್ಲಿಂದ ಏನು ವ್ಯವಹಾರಗಳಿದೆಯೋ, ಇವೆಲ್ಲವೂ ಕೂಡ ಈಗ ಪಾಕಿಸ್ತಾನ ಅನುಭವಿಸಬೇಕು. ಕರ್ಮಗಳ ಫಲವನ್ನ ಅನುಭವಿಸಲೇಬೇಕು. ಅದು ಒಳ್ಳೆಯದೋ ಕೆಟ್ಟದ್ದೋ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಅನುಭವಿಸಬೇಕು. ಇನ್ನು ಔಷಧ ಉತ್ಪನ್ನ ವಲಯದಲ್ಲಿ ಎಷ್ಟು ನಷ್ಟ ನೋಡಿ. ಪಾಕಿಸ್ತಾನ ಆಲ್ಮೋಸ್ಟ್ ಆಲ್ ಡಿಪೆಂಡ್ ಆಗಿರೋದು 90% ಮೇಲೆ ಭಾರತವನ್ನೇ ಡಿಪೆಂಡ್ ಆಗಿರೋದು ಅವರು. ಯಾಕೆ ಅಂತಂದ್ರೆ ಔಷಧ ಉತ್ಪನ್ನ ವಲಯದಲ್ಲಿ ಅವ್ರಿಗೆ ಆಗಿರುವಂತ ನಷ್ಟ, ಕಚ್ಚಾ ವಸ್ತು ಸರಬರಾಜು ಈಗ ಸ್ಥಗಿತವನ್ನ ಮಾಡಿಬಿಟ್ಟಿದ್ದೀವಿ. ಔಷಧ ತಯಾರಿಕೆಗೆ ಬೇಕಾಗಿರುವಂತ ಕಚ್ಚಾ ವಸ್ತುವನ್ನ ಸ್ಥಗಿತ ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲಿ ಉತ್ಪನ್ನ ತಯಾರಿಕೆ ನಿಂತು ಹೋಗ್ಬಿಟ್ಟಿದೆ, ಔಷಧ ಉತ್ಪನ್ನ ತಯಾರಿಕೆ ಕಚ್ಚಾ ವಸ್ತು ಸ್ಥಗಿತದಿಂದಾಗಿ ಬಾಯಿ ಬಡ್ಕೊಳ್ತಾ ಇದ್ದಾರೆ ಅಲ್ಲಿರುವಂಥ ರೋಗಿಗಳು. ನೀವು ಮಾಡುವಂತಹ ಕೆಲಸದಿಂದ ಕೇಳಬೇಕು ಪಾಕಿಸ್ತಾನದವರು. ಅವನು ಸೈನ್ಯಾಧಿಕಾರಿ ನಿಂತ್ಕೊಂಡ್ಬಿಟ್ಟೆಲ್ಲ ಬಾಯಿ ಬಡ್ಕೊಂಡು ಮಾತನಾಡಿದ್ದಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿ ಅವನಿಗೆ ಔಷಧಿ ಕೊಡ್ತಾನ ಅಂತೇಳಿ ಉತ್ಪನ್ನ ಮಾಡಕ್ಕೆ ಹೇಳಿ. ಅವನಿಗೆ ಮಾತಾಡೋದು ಸುಲಭವಾಗಿತ್ತು, ಉಗ್ರರನ್ನ ಕಳಿಸೋದು ಸುಲಭವಾಗಿತ್ತು. ಹಾವು ಕಡ್ದಾಗ, ಆಮೇಲೆ ನಾಯಿ ಕಚ್ಚಿದಾಗ ಅಲ್ಲಿ ಔಷಧಿಗಳೇ ಸಿಗ್ತಾ ಇಲ್ಲ. TB ಔಷಧಿ ಅಂತೂ ಇಲ್ವೇ ಇಲ್ಲ. ಬಾಯಿ ಬಡ್ಕೊಳ್ಬೇಕಾದಂಥ ಪರಿಸ್ಥಿತಿ. ಅಲ್ಲಿ ರೇಬಿಸ್, ಹಾವು ಕಡಿತದ ಔಷಧ, TB ಔಷಧ ಯಾವುದೂ ಇಲ್ಲ. ಈಗ ಕ್ಯಾನ್ಸರ್ ಔಷಧ, ವಿಟಮಿನ್ ಔಷಧ ಯಾವುದು ಕೂಡ ಸಪ್ಲೈ ಆಗ್ತಾ ಇತ್ತೇನಿಲ್ಲ. ಅವೆಲ್ಲವೂ ನಿಂತು ಹೋಗ್ಬಿಟ್ಟಿದೆ. ಈಗ ಏನೂ ಆಗ್ತಿಲ್ಲ ಅಲ್ಲಿ. ಸೊ ಅಲ್ಲಿ ಔಷಧ ಉತ್ಪನ್ನ ಸ್ಥಗಿತದಿಂದ 250 ಕೋಟಿ ನಷ್ಟ. ಒಂದಲ್ಲ, ನಿಮಗೆ ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ, ಪ್ರತಿಯೊಂದು ವಲಯದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಪೆಟ್ಟನ್ನು ಪಾಕಿಸ್ತಾನ ತಿಂದಿದೆ. ಇದು ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರದಿಂದ ಆಗಿರುವಂಥದ್ದು. ಇದಿಷ್ಟೇ ಅಲ್ಲ, ಪಾಕಿಸ್ತಾನದಿಂದ ಅನೇಕ ರೀತಿಯಾದಂತಹ ಈ ಶೋಕೇಸಲ್ಲಿ ಇಡೋಕೆ ಕೆಲವೊಂದಿಷ್ಟೆಲ್ಲ ಅಲ್ಲಿಂದ ಬರ್ತವೆ, ಬಟ್ಟೆಗಳು ಬರ್ತವೆ, ಅವುಗಳೆಲ್ಲ ಸ್ಟಾಪ್. ವಾಯುಯಾನ ಕ್ಷೇತ್ರದಲ್ಲಿ ಎಷ್ಟು ನಷ್ಟ ಆಗಿದೆ ನೋಡಿ. ಭಾರತೀಯ ವಿಮಾನಗಳಿಗೆ ಏರ್ ಸ್ಪೇಸ್ ಅನ್ನ ಈಗ ಪಾಕಿಸ್ತಾನ ಮುಚ್ಚಿದೆ, ಕೊಟ್ಟಿಲ್ಲ. ನಮಗೇನಾಗಬೇಕಾಗಿದೆ? ಬಿಟ್ಕೊಂಡು ಹೋಗಿ. ಅದಕ್ಕಿಂತ ಸಮಸ್ಯೆ ಆಗೋದು ಪಾಕಿಸ್ತಾನಕ್ಕೆ, ಭಾರತಕ್ಕಲ್ಲ. ಸಣ್ಣ ವಿಮಾನದಿಂದ $580 ಪಾಕ್ಗೆ ಪಾವತಿ ಆಗ್ತಾ ಇತ್ತು. ಸಣ್ಣ ವಿಮಾನ ನಾರ್ಮಲ್ ಆಗಿ ಅದು $580 ಪಾವತಿ ಆಗ್ತಾ ಇತ್ತು. ಈಗಿಲ್ಲ. ಅದು ದೊಡ್ಡ ಬೋಯಿಂಗ್ ಹಾದು ಹೋಗುವಾಗ $1,250 ಬಾಡಿಗೆಯನ್ನು ಕೊಡಬೇಕಾಗಿತ್ತು. ನೀವು ಹೇಗೀಗ ರೋಡ್ ಟ್ಯಾಕ್ಸ್ ಅಂತ ಕಟ್ತಿರಲ್ಲ ಕಾರುಗಳಿಗೆಲ್ಲ, ಹಾಗೆ ಝೋನ್ಗಳಿದೆ. ನೀವು ಪಾಕಿಸ್ತಾನದ ಮೇಲ್ಗಡೆಗೆ ಹಾದುಕೊಂಡು ಹೋಗಬೇಕು ಅಂತಂದ್ರೆ ಅಲ್ಲಿ ಕಟ್ಟಬೇಕಾಗತ್ತೆ.
ಆಮೇಲೆ ಅಲ್ಲಿ ಲ್ಯಾಂಡ್ ಮಾಡಬೇಕು ಅಂತಂದರೆ ಅದಕ್ಕೆ ಬಾಡಿಗೆ ಇದೆ, ಅದಕ್ಕೂ ಕಟ್ಟಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಇದ್ದಾವೆ, ಅಲ್ಲೇನು ಸುಲಭ ಅಲ್ಲ ಅದನ್ನು ನಡೆಸ್ಕೊಳ್ಳುವಂಥದ್ದು. ಇದೀಗ ಅದಕ್ಕೆಲ್ಲ ಅಮೌಂಟ್ ಕಟ್ಟಬೇಕಾಗಿದೆ. ಇದೀಗ ಓವರ್ ಫ್ಲೈಟ್ ಶುಲ್ಕದ ಆದಾಯ ಈಗ ಪಾಕಿಸ್ತಾನಕ್ಕೆ ಸಿಗ್ತಾ ಇಲ್ಲ. ವಾಯುಯಾನ ಕ್ಷೇತ್ರದಿಂದ ಪಾಕಿಸ್ತಾನಕ್ಕೆ 167 ಕೋಟಿ ನಷ್ಟ ಆಗಿದೆ. 167 ಕೋಟಿ ನಷ್ಟ. ಇಲ್ಲಿಗೆ ಆಲ್ಮೋಸ್ಟ್ ಆಲ್ ನಿಮಗೆ ರಫ್ತು ವಿಚಾರದಲ್ಲಿ, ಸರಕು ರಫ್ತು ವಿಚಾರದಲ್ಲಿ ಆಗಿರುವಂಥ ನಷ್ಟ 1250 ಅಂತಲೇ ಇಟ್ಕೊಂಡ್ರೆ, ಔಷಧ ವಿಚಾರದಲ್ಲಿ ಆಗಿರುವಂಥ ನಷ್ಟ 250 ಅಂತಲೇ ಇಟ್ಕೊಳ್ಳೋದಾದರೆ 1500 ಆಯಿತು. ಈಗ 167 ಕೋಟಿ ಈ ವಿಚಾರದಲ್ಲಿ ಆಗಿದೆ ವಾಯುಯಾನ ಕ್ಷೇತ್ರದಿಂದ. ಸೊ ಹಾಗಾಗಿ ಅಲ್ಲಿಗೆ ಆಲ್ಮೋಸ್ಟ್ ಆಲ್ 1,500 ಕೋಟಿ ಮೇಲೆ ಆಗೋಯ್ತು. ಇನ್ನು ಸ್ಟಾಕ್ ಮಾರ್ಕೆಟ್ ನಷ್ಟ ಎಷ್ಟಾಗಿದೆ? 170 ಕೋಟಿ ಅಂತಿದ್ದಾರೆ. 170 ಕೋಟಿ ಸ್ಟಾಕ್ ಮಾರ್ಕೆಟ್ನ ನಷ್ಟ ಆಗಿರೋದು. ಕೃಷಿ ವಲಯದ ನಷ್ಟ ಆಗಿರೋದು 417 ಕೋಟಿ. ಇನ್ನೂ ಇದೆ ಇದರಲ್ಲಿ. ಯಾಕೆ ಅಂತಂದರೆ ನೀರಿನ್ನೂ ಅಲ್ಲಿ ಸರಬರಾಜಾಗೋದು ನಿಲ್ತಿಲ್ಲ. ಅದು ಹೋಗಿ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ದಿನ ಬೇಕಾಗುತ್ತೆ. ಅಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತದನಂತರ ಇದೆಯಲ್ಲ ಅವರಿಗೆ ಒಂದೊಂದು ಹನಿ ಕುಡಿಯೋಕ್ಕೂ ಅನುಭವಿಸಬೇಕು, ಆ ರೀತಿ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಕೃಷಿ ವಲಯದ ನಷ್ಟ. ಮಳೆ ಬಂದರೆ ಒಂಚೂರು ಬಚಾವ್ ಅವರು, ಮಳೆ ಬರದೇ ಇದ್ರೆ ಈಗ ಒಂದು ತಿಂಗಳಂತೂ ಕ್ವಾಟ್ಲೆ ಅಂತೂ ಇದೆ ಅವರಿಗೆ. 417 ಕೋಟಿ ಈಗ ಕೃಷಿ ವಲಯದ ನಷ್ಟ ಆಗಿರೋದು. ಯಾವ ವಲಯದಲ್ಲಿ ಎಷ್ಟೆಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀವಿ ನಿಮಗೆ. ಇದಿಷ್ಟು ಅಲ್ಲಿರುವಂಥ ಪರಿಸ್ಥಿತಿ. ಅನುಭವಿಸಬೇಕು, ಅನುಭವಿಸ್ತಾರೆ. ಮಾಡಿದ್ದುಣ್ಣೋ ಮಹಾರಾಯ.